ಇವತ್ತು 75 ಹಾರ್ಡ್ ಚಾಲೆಂಜ್ ದಿನ 61. ಸೊ ಇವತ್ತು ಶನಿವಾರ ಕಾಲೇಜಿಗೆ ಹೋಗಿಲ್ಲ. ಯಾಕಪ್ಪ ಹೋಗಿಲ್ಲ ಅಂತಂದರೆ ಇವತ್ತು 3 ಪೀರಿಯಡ್ಗಳಿದ್ವು. ಮತ್ತು ಇವತ್ತು 100K ಸ್ಪೆಷಲ್ಲು ತುಂಬ ದಿನದಿಂದ ಪೆಂಡಿಂಗ್ ಉಳಿದ್ಬಿಟ್ಟೈತೆ. ಇವತ್ತು ಎಷ್ಟೊತ್ತಿದ್ರು ಬೇಗ ರೆಡಿ ಮಾಡಬೇಕು. ಅದನ್ನು ರೆಡಿ ಮಾಡಿ ನಾಳೆ ಭಾನುವಾರ ಬೇರೆ ಇದೆ, ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ನೋಡೋಣ. ಸೊ ಇವತ್ತು ಸಂಜೆ ಒಳಗೆ ವರ್ಕ್ ಕಂಪ್ಲೀಟ್ ಆದರೆ ಪಕ್ಕಾ ರಿಲೀಸ್ ಮಾಡ್ತೀನಿ ನಾಳೆನಾಗ. ಸೊ ನಾಳೆ ಸಂಜೆ ಒಳಗಂತೂ ಪಕ್ಕಾ ರಿಲೀಸು, ಸರ್ಪ್ರೈಸು, ನಾಳೆ ರಿಲೀಸು. ಸೊ ಇವತ್ತು ಎಷ್ಟೊತ್ತಿದ್ರು ರೆಡಿ ಮಾಡ್ತೀನಿ. ಆಲ್ರೆಡಿ ಅರ್ಧ ಕೆಲಸ ಮುಗಿಸಿದ್ದೀನಿ, ಇನ್ನೊಂದು ಅರ್ಧ ಇದೆ. ಯಾರಿಗೂ ಗೊತ್ತಿಲ್ಲ ಅದು ಏನಂತಂದು. ಸರ್ಪ್ರೈಸಾಗೇ ಇದೆ. ಸರ್ಪ್ರೈಸಾಗಿ ಇರಲಿ. ನಾಳೆವರೆಗೂ ರಿಲೀಸ್. ನಾಳೆ ಒಟ್ಟಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಮಾಡಬೇಕಷ್ಟೇ. ಅದಕ್ಕಾಗಿಯೇ ಇವತ್ತು ಕಾಲೇಜಿಗೂ ಹೋಗಿಲ್ಲ. ಸೊ ಇವತ್ತು 3 ಪೀರಿಯಡ್ ಇದ್ವು, ಹಂಗಾಗಿ ಸೊ ಟೈಮ್ ಆಗಲಿಲ್ಲ. ತುಂಬ ಟೈಮ್ ಹಿಡಿಯುತ್ತೆ ರೆಡಿ ಮಾಡೋಕ್ಕೆ. ಅದಕ್ಕಾಗಿಯೇ ತುಂಬ ಡಿಲೇ ಆಗ್ತಿರೋದು. ತುಂಬ ಜನ ಕೇಳ್ತಿದ್ದೀರಾ ಯಾವಾಗ ರಿಲೀಸು ಅಂತ. ರಿಲೀಸ್ ಮಾಡ್ತೀನಿ. ಮತ್ತು ಸಿಲ್ವರ್ ಪ್ಲೇ ಬಟನ್ನು ಕಮ್ಮಿಂಗ್ ಸೂನ್, ಆನ್ ದಿ ವೇ. ಶಿಪ್ಪಿಂಗ್ ಆಗ್ತಿದೆ ಅಂತೆ. ಸೊ ಟ್ರ್ಯಾಕ್ ಆಗ್ತಿದೆ. ಹಂಗಾಗಿ ಗೆಳೆಯರೇ, ನಿಮ್ಮೆಲ್ಲರ ಈ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ. ಇವತ್ತು 61ನೇ ದಿನ. 2 hours later. ಈಗ ಸಮಯ 10:15. ಇವತ್ತು ನಮ್ಮಮ್ಮ ತಿಂಡಿ ಮಾಡಿದ್ದೆ ಲೇಟು. ಸೊ ಹಂಗಾಗಿ ತಿಂಡಿ ಮಾಡಿದ ತಕ್ಷಣ ಫಸ್ಟು ಬಾಕ್ಸಿಗೆ ಹಾಕಿ ಫಸ್ಟ್ ಹೋಗಿ ತೋಟಕ್ಕೆ ಕೊಟ್ಟು ಬಾ ಅಂತ ಹೇಳಿದರು. ನಾನು ಕೂಡ ಇನ್ನೂ ತಿಂಡಿ ತಿಂದಿಲ್ಲ. ಇವಾಗ ಫಸ್ಟ್ ಹೋಗಿ ಕೊಟ್ಟು ಬಂದು ತಿಂಡಿ ತಿನ್ನಬೇಕು. ಫುಲ್ಲು ಹೊಟ್ಟೆ ಹಸಿತಾ ಇದೆ. ಹೇಳ್ಬೇಕಾ, ಆಲ್ರೆಡಿ 10:30. ಡೈಲಿ 9 ಗಂಟೆಗೆ ಆಲ್ರೆಡಿ ತಿಂಡಿ ತಿಂದಿರ್ತಿದ್ದೆ. ಕಾಲೇಜಿಗೆ ಹೋಗಿದ್ದಿದ್ರೆ ತಿಂದಿರ್ತಿದ್ದೆ. ಸೊ ಇವತ್ತು ಕಾಲೇಜಿಗೆ ಹೋಗಿಲ್ಲಲ್ಲ, ಹಾಗಾಗಿ ಸೀದಾ ತೋಟಕ್ಕೆ ಹೋಗಿ ಫಸ್ಟು ತಿಂಡಿ ಕೊಟ್ಟು ಬರಬೇಕು. ಆಮೇಲಿಂದ ನಾನು ಕೂಡ ತಿಂಡಿ ತಿನ್ನಬೇಕು. ನಾನು ತೋಟಕ್ಕೆ ಬರೋ ಅಷ್ಟೊತ್ತಿಗೆ ಮೋಟ್ರು ಸ್ಟಾರ್ಟ್ ಮಾಡಿದ್ರು. ಅಂದರೆ ತೋಟಕ್ಕೆ ನೀರು ಬಿಟ್ಟವ್ರು ನೋಡ್ರಿ. ಇಲ್ಲಿ ಹನಿ ನೀರಾವರಿ, ಡ್ರಿಪ್ಪು, ಈ ಥರ ಒಂಥರ ಮಳೆ ಬಂದಂಗೆ ಬರ್ತೈತೆ ಇದು. ಸೊ ತಡ್ರಿ ತೋರಿಸ್ತೀನಿ, ನೀಟಾಗಿ ಕಾಣಿಸ್ತೈತೆ. ಈ ಥರ ಎಲೆ ಮೇಲೆಲ್ಲ ನೀರು ಎಲ್ಲ ಒಂಥರ ಮಳೆ ಬಿದ್ದಂಗೆ ಬೀಳುತ್ತಲ್ಲ, ಎಲ್ಲ ಎಷ್ಟು ನೀಟಾಗಿ ಕೂತ್ಕೊಂಡೈತೆ ನೋಡಿರಿ. ಹನಿ ಇದು ಡ್ರಿಪ್ಪು ನೋಡಿರಿ. ಈ ಥರ ಆ ಕಡೆಗೆ ಈ ಕಡೆಗೆ ಮತ್ತು ಮೇಲಕ್ಕೆ 3 ಸೈಡು ಹೋಗುತ್ತೆ ನೀರು. ಸೊ ಈ ಥರ ಒಂಥರ ಮಳೆ ಬಂದಂಗೆ ಬರ್ತಿರ್ತದೆ. ಇದ್ರಾಗ ಒಂದು ಸತಿ ಹಿಂಗೆ ಹೋಗಿ ಬಂದುಬಿಟ್ರೆ ಸ್ನಾನ ಮಾಡ್ದೆ ಹಿಂಗೆ ಶವರು ನೋಡ್ರಿ. ಫುಲ್ಲು ನೀರು ಬೀಳ್ತಾಯಿದೆ. ನಾನು ಹಿಂಗೆ ಏನಾರ ಮುಂದಕ್ಕೆ ಹೋದರೆ ನೆಂದು ವಾಪಸ್ ಬರ್ತೀನಿ. ಒಂಥರ KSRTC ಬಸ್ ತೊಳಿತಾರಲ್ಲ, ಇದರೊಳಗೆ ಒಂದು ಸತಿ ಹಿಂಗೆ ಹೋಗಿ ಬಂದರೆ ಎಲ್ಲ ಫುಲ್ ಕ್ಲೀನ್ ಆಗುತ್ತಲ್ಲ, ಹಂಗೆ ಇದ್ರ ಒಳಗೆ. ಇಲ್ಲಿ ಯಾಕೋ ಬರ್ತಿಲ್ಲಲ್ಲ, ಇದು ಏನೋ ಕಮ್ಮಿ ಆಗಿಬಿಟ್ಟೈತಿದು. ಇದನ್ನು ಸ್ವಲ್ಪ ಜಾಸ್ತಿ ಇಡಬೇಕು. ಮಿಸ್ಸಾಗಿ ಕಮ್ಮಿ ಇಟ್ಬಿಟ್ಟಾರೆ. ನಾನು ನೋಡ್ಕೊಂತ ಬಂದಿದ್ದಕ್ಕೆ ಇದೊಂದು ಜಾಸ್ತಿ ಇಟ್ಟಂಗೆ ಆಯ್ತು. ಆಮೇಲೆ ಇಲ್ಲೊಂದು ಯಾಕೋ ಆಫ್ ಮಾಡಿದ್ದಾರೆ. ಇದು ಆಫೇ ಆಗಿಬಿಟ್ಟೈತೆ. ಇದಕ್ಕೊಂದು ಸ್ವಲ್ಪ ಬಿಡೋಣ. ಇದು ನಾನೇ ಮಾಡಿಲ್ಲ. ಇದು ಫುಲ್ ಇಟ್ಟರೆ ಹೋಗೋದಿದು. ಇವು ಯಾಕೆಲ್ಲ ಬಂದ್ ಮಾಡಿದಾರಲ್ಲ. ಸೊ ಮತ್ತು ನಾನು ಯಾಕೆ ಬೈಸ್ಕೊಳ್ಳೋಣಪ್ಪ. ಈ ಕಡೆ ಏನೋ ಬಳ್ಳಿ ಕಟ್ಟೋದೈತೇನೋ ಗೊತ್ತಿಲ್ಲ, ಅದಕ್ಕೆ ಆಫ್ ಮಾಡಿರ್ಬೇಕು. ಮತ್ತು ನಾನು ಮಾಡಿ ಬೈಸ್ಕೋಬೇಕಾಗುತ್ತೆ. ಎಲ್ಲ ನೋಡೇ ಬಿಟ್ಟಿರ್ತಾರೆ. ಇವಾಗ ಮನೆಗೆ ಹೋಗುವ ಸಮಯ. ಯಾಕೆಂದರೆ ಹೊಟ್ಟೆ ಹಸ್ದಿದೆ. ಫಸ್ಟೋಗಿ ತಿಂಡಿ ತಿನ್ನಬೇಕು. ಇದು ತೊಟ್ಟೆ ಮಿಷಿನ್ನು. ಇದನ್ನು ಆಫ್ ಮಾಡಿದೆ. ಇವಾಗ ತೋಟಕ್ಕೆ ಹೋಗೋ ನೀರು ನಿಂತ್ಕೊಂಡು ಇವಾಗ ಸೀದಾ ಹೋಗ್ಬಿಟ್ಟು ಇದು ನೆಲದೊಳಗಿರೋ ಮೋಟ್ರು. ಇದು ತೊಟ್ಟಿಗೆ ಬರುವಂಥ ನೀರು. ಸೊ ಈ ಮೋಟ್ರನ್ನ ಸ್ಟಾರ್ಟ್ ಮಾಡಿದೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾವೆ. ಆಲ್ರೆಡಿ ಬರ್ತಿದ್ದಾವಲ್ಲ ಅವರು. ಏನು ಸ್ಪೀಡ್ ಐತಿ ಇವಾಗ. ಮೊದಲು ಇಷ್ಟಕ್ಕೊಂದು ನೀರು ಬರ್ತಾನೆ ಇರಲಿಲ್ಲ. ಇದ್ರಾಗ ಅರ್ಧ ಬರೋವು. ಮುಂದೆ ಅವತ್ತೊಂದು ದಿನ ನಿಮಗೆ ಒಂದು ಡೇ ಎಷ್ಟು ಅಂತ ನನಗೆ ನೆನಪಿಲ್ಲ. ಸೊ ಅವತ್ತೊಂದು ದಿನ ಕಟ್ ಮಾಡಿದ್ದೆ ಇದ್ರ ಮುಂದಕ್ಕೆ ಇರೋದನ್ನು. ಚಿಕ್ಕದಿತ್ತು ಅದನ್ನು ಕಟ್ ಮಾಡಿದ್ದೆ. ಇವಾಗ ನೋಡಿರಿ ಕರೆಕ್ಟಾಗಿದು 3/4 ಇಂಚಿನ ಪೈಪು. ಇದ್ರ ತುಂಬ ಲೂಸಾಗಿ ಬರ್ತವೆ. ಒಟ್ಟು ಹಿಂಗೆ ಸಾಕು. ಇಷ್ಟಾದರೂ ಬರ್ತಾವಲ್ಲ. ಮೊದಲು ಇಷ್ಟು ಬರ್ತಾನೆ ಇರಲಿಲ್ಲ. ಇದು ಆನ್ ಆಗಿ 1 ನಿಮಿಷ ಆದಮೇಲೆ ಬರ್ತಿದ್ದಿದ್ದು ನೀರು. ಆದರೆ ಇವಾಗ ಇಷ್ಟಾದರೂ ಬರ್ತವೆ. ಸ್ವಲ್ಪನಾದರೂ ಆನ್ ಮಾಡಿದ ತಕ್ಷಣ ಬಂದು ನೋಡಿರಿ. ಸೊ ಮೊದಲು ಹಿಂಗೆ ಒಂದೇ ಸೆಕೆಂಡಿಗೆ 1 ನಿಮಿಷಕ್ಕೆಲ್ಲ ಬರ್ತಿರಲಿಲ್ಲ. 1-2 ನಿಮಿಷ ಆಗೋದು ಬರೋ ಅಷ್ಟೊತ್ತಿಗೆ. ಕೆಳಗಿಂದ ಬರಬೇಕಲ್ಲ. 400 ಅಡಿ ಪೈಪ್ ಒಳಗೆ ಬಿಟ್ಟಿರೋದು.
ಸೊ ನಾನು ರೆಡಿಯಿಂದ ಬರಬೇಕಲ್ಲ, ಸೊ ಲೇಟ್ ಆಗೋದು. ಇವಾಗ ಬೇಗನೆ ಬರ್ತಾವೆ ನೋಡ್ರಿ. ಇಷ್ಟು ತುಂಬ ಐತೆ, ಇನ್ನೂ ಒಂದು ಸ್ವಲ್ಪ ತುಂಬಬೇಕಷ್ಟೇ. ಇನ್ನೊಂದು ಸ್ವಲ್ಪ ತುಂಬಿದರೆ ಮತ್ತೆ ತೊಟ್ಟಿ ಫುಲ್ಲು. A few moments later. ಈಗ 1 ಲೀಟ್ರ್ ನೀರು ತುಂಬಿಕೊಂಡು ಇವಾಗ ಇನ್ನೂ ಅವಲಕ್ಕಿ ತಿಂಡಿ ತಿಂತಿದ್ದೀನಿ. ಟೈಮ್ ಆಲ್ರೆಡಿ 10:15. ತುಂಬ ಹೊಟ್ಟೆ ಹಸ್ತಿದೆ. ಫಸ್ಟು ತಿಂಡಿ ತಿನ್ನಬೇಕು. 3 hours later. ಈಗ ಸಮಯ 2:30. ಈಗ 2.5 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಸೊ ಇದೊಂದು ಬಾಟ್ಲು ಮತ್ತು ಬೆಳಗ್ಗೆ ಬಿಸಿ ನೀರು ಅರ್ಧ ಲೀಟ್ರ್ ಕುಡ್ದಿದ್ದೆ. ಸೊ ಮತ್ತು ಈ ಬಾಟ್ಲು 2 ಲೀಟ್ರ್ ಕುಡ್ದಿದ್ದೀನಿ. ಇನ್ನು 2 ಲೀಟ್ರ್ ನೀರು ಕುಡಿದ್ರೆ ಇವತ್ತಿನ ಟಾಸ್ಕು ಕಂಪ್ಲೀಟ್ ಆಗುತ್ತೆ. ಈಗ ಸ್ವಲ್ಪ ನೆನೆಸಿಟ್ಟಿರುವಂಥ ಕಡಲೆಕಾಳನ್ನ ತಿಂತಿದ್ದೀನಿ. ಊಟ ಮಾಡಿಲ್ಲ ಮಧ್ಯಾಹ್ನ. ಸೊ ಇದೆ ಮಧ್ಯಾಹ್ನದ ಡಯಟು. ಮಧ್ಯಾಹ್ನ ನೆನೆಸಿಟ್ಟಿರುವಂಥ ಕಡಲೆಕಾಳು. 1 hour later. ಈಗ ಸಮಯ ಕರೆಕ್ಟಾಗಿ 4:15. ಸೊ ಇವಾಗ ನೀರನ್ನ ತುಂಬಿಸ್ಕೊತಿದ್ದೀನಿ. ಅರ್ಧ ಲೀಟ್ರ್ ನೀರು ಕುಡಿದಿದ್ದೆ. ಸೊ ಇವಾಗ ಇನ್ನರ್ಧ ತುಂಬಿಸ್ಕೊಂಡು ವರ್ಕೌಟಿಗೆ ಹೋಗಬೇಕು. ಇವತ್ತು ವ್ಯಾಯಾಮ ಮಾಡಿರಲಿಲ್ಲ ಬೆಳಗ್ಗೆ, ಹಂಗಾಗಿ ಇವಾಗ ಸಂಜೆ 5 ಗಂಟೆಯಿಂದ ವ್ಯಾಯಾಮ ಶುರು ಮಾಡಬೇಕು. ಇವತ್ತು ಕೂಡ ವ್ಯಾಯಾಮ ಮಾಡಲಿಕ್ಕೆ ನೀರನ್ನು ತುಂಬಿಕೊಂಡು ಸೀದಾ ತೋಟಕ್ಕೆ ವ್ಯಾಯಾಮ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಏನಪ್ಪ ಅಂತಂದರೆ ಇವತ್ತು ಕೂಡ ಬೆಳಗ್ಗೆ ವರ್ಕೌಟು ಮಾಡಿಲ್ಲ. ಈ ಶೀತದಲ್ಲಿ ಎದ್ದೇಳೋಕ್ಕೆ ಆಗಲ್ಲ, ಅಷ್ಟು ಶೀತ ಬಿದ್ದಿರುತ್ತೆ. ಸೊ ಹಾಗಾಗಿ ಇವತ್ತು ಸಂಜೆ ವರ್ಕೌಟು. ಈಗ ಸಮಯ ಸರಿಯಾಗಿ 6:23. ಈಗ ವ್ಯೂ ನೋಡ್ರಿ, ಫುಲ್ ಕತ್ಲೆ ಆಗೈತೆ. ಇವಾಗ ಮನೆಗೆ ಹೋಗ್ಬೇಕು. ಇವತ್ತಿನ ವ್ಯಾಯಾಮ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಮನೆಗೆ ಹೋಗ್ಬೇಕಿಲ್ಲ ಅಂದರೆ ಮತ್ತೆ ಫೋನ್ ಮಾಡ್ತಾರೆ, ಎಲ್ಲೋದೀವು ಬರೋ ಬೇಗ ಅಂತಂದು. ಸೊ ಅದಕ್ಕಿಂತ ಮುಂಚೆನೇ ಹೋಗ್ಬಿಡೋಣ. ಇವತ್ತು ನಿಮಗೆ ನಾನಿಲ್ಲಿ ಕಾಣಿಸ್ದೇ ಇರ್ಬೋದು, ಆದರೆ 1,000 ಸಬ್ಸ್ಕ್ರೈಬರ್ ಆಗಿದ್ದಾರೆ ಇವತ್ತಿಗೆ. ಕರೆಕ್ಟಾಗಿ 1,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟೆಡ್. ನಿಜವಾಗ್ಲೂ ನಾನು 10K ಮಾಡಬೇಕಂತಿತ್ತು ಟಾರ್ಗೆಟು. ಸೊ ಆದರೆ ಕಾರಣಾಂತರಗಳಿಂದ ಇನ್ನೂ ವೀಡಿಯೋಸ್ನ ಚೆನ್ನಾಗಿ ಮಾಡಬೇಕಂತಿತ್ತು ನನಗೆ. ಏಕೆಂತಂದರೆ ಇದು ಸ್ಟೋರೇಜ್ ಪ್ರಾಬ್ಲಮ್ಮು ಅವು ಇವು ಆಗ್ಬಿಟ್ಟು ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಆದರೂ 1,000 ಸಬ್ಸ್ಕ್ರೈಬರ್ಸು ಬರೀ 60 ದಿನ, 60 ಅಥವಾ ಒಂದು 5 ದಿನ ಅಂದ್ಕೊಳ್ರಿ. ಸೊ ಒಂದು 65 ದಿನದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ಡು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿ, ಪ್ರೋತ್ಸಾಹ, ಅಭಿಮಾನ ಇದೇ ಥರ ಇರಲಿ. ಇದೇ ಥರ ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ ಮಾಡೋಣಂತೆ. ಈ 75 ಹಾರ್ಡ್ ಚಾಲೆಂಜ್ ಮುಗಿದ ಮೇಲೆ 75 ಡೇಸ್ದು ವ್ಲಾಗು ಹಾಕ್ತಿದ್ದೀನಿ. ಡೈಲಿ ವ್ಲಾಗ್ಸ್ ಬರ್ತಿದ್ದಾವೆ. ಸೊ ಇವಾಗ ಸದ್ಯಕ್ಕೆ ಕತ್ಲಾಗಿದೆ, ಮನೆಗೆ ಹೋಗ್ಬೇಕು. ನಿಜವಾಗ್ಲೂ 1K ಸಬ್ಸ್ಕ್ರೈಬರ್ ಮಾಡೋದು ಎಷ್ಟು ಕಷ್ಟ ಅಂತ ಈ ಹೊಸ್ದಾಗಿ ಬಂದಿರ್ತಾರಲ್ಲ ಯೂಟ್ಯೂಬರ್ಸು, ಅವ್ರನ್ನ ಕೇಳ್ರಿ, ಹೇಳ್ತಾರೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ. ಸೊ 1,000 ಸಬ್ಸ್ಕ್ರೈಬರ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ನಾನೇನೇ ನನ್ನ ಕ್ರೇಜಿ ಗೇಮಿಂಗ್ ಕನ್ನಡ ಚಾನಲ್ ಶುರು ಮಾಡಿದಾಗ ಒಂದು 2-3 ತಿಂಗಳು ಕಂಟಿನ್ಯೂಸ್ ವೀಡಿಯೋ ಹಾಕ್ತಿದ್ದು, 2-3 ವೀಡಿಯೋ ಹಾಕ್ತಿದ್ದೆ ಅವಾಗ. ಸೊ ಅಷ್ಟು ವೀಡಿಯೋ ಹಾಕಿ ಅದಾದಮೇಲೆ 1,000 ಸಬ್ಸ್ಕ್ರೈಬರ್ ಆಗಿದ್ದು. ಸೊ ಅಲ್ಲಿವರೆಗೂ ಬರೀ ಒಂದೊಂದೇ ಆಗೋದು, ದಿನಕ್ಕೆ ಒಂದು ಆದರೆ ಆಯಿತು ಸಬ್ಸ್ಕ್ರೈಬರ್ಸು, ಇಲ್ಲಾಂದ್ರಿಲ್ಲ. ಸೊ ಇವಾಗ 1,000 ಬರೀ 1-2 ತಿಂಗಳಿಗಿಂತ ಮುಂಚೆನೇ ಆಗೈತೆ. ಸೊ 61 ಡೇ, ಇವತ್ತು 61ನೇ ದಿನ. ಸೊ ನಾನು 75 ಹಾರ್ಡ್ ಚಾಲೆಂಜ್ ಶುರು ಮಾಡಿ ಹತ್ತಿರ 2 ತಿಂಗಳು ಅಂದ್ಕೊಳ್ರಿ. 2 ತಿಂಗಳಿಗೆ 1,000 ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ಸೋ ಮಚ್. ಸಿಗೋಣ, ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಇದೇ ಥರ ಪ್ರೀತಿ ಪ್ರೋತ್ಸಾಹ ನಿಮ್ಮದು ಕೂಡ ಇರಲಿ. A few moments later. ಮನೆಗೆ ಬಂದ ತಕ್ಷಣ ನಮ್ಮ ಮನೆ ಪಕ್ಕದಲ್ಲಿರುವಂಥ ಗಂಗಣ್ಣರ ಮನೆಯಲ್ಲಿ TV ಬರ್ತಿರ್ಲಿಲ್ಲ. ಸೊ ಹಂಗಾಗಿ ನೋಡೋಣ ಏನಾಗಿದೆ ಅಂತ ಬಂದೆ. ಅದು ಏನೇ ಅಂದರೂ ಆ ಫೋನು ಈ ಟಿವಿಗೆ ಕನೆಕ್ಟ್ ಆಗಲಿಲ್ಲ. ಏನೇನೋ ಪ್ರಯತ್ನ ಮಾಡಿದ್ವಿ, ಬಟ್ ಈ ಫೋನಿಗೆ ಅದು ಕನೆಕ್ಟ್ ಆಗಲಿಲ್ಲ. ಈಗ ಸಮಯ 7:45. ಈಗ 1 ಲೀಟ್ರ್ ನೀರು ಕುಡಿದಿದ್ದಾಯಿತು. ಸೊ ಇವಾಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು, ಯಾಕೆಂದರೆ ಇವತ್ತು ಶನಿವಾರ. Later. ಈಗ ಸಮಯ 8 ಗಂಟೆ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕೆಂದರೆ ಇವತ್ತು ಶನಿವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಬಂದೆ, ಯಾಕೆಂದರೆ ಇವತ್ತು ವಾರ. ಸೊ ಯಾಕೋ ದೇವಸ್ಥಾನ ರಶ್ಶು ಇರಲಿಲ್ಲ. ಟೈಮು ಕರೆಕ್ಟಾಗಿ 8:30. ಜಸ್ಟ್ ಆವಾಗಿನ ಪೂಜೆ ಆಗಿತ್ತು, ಆದರೆ ಜನ ಜಾಸ್ತಿ ಇರಲಿಲ್ಲ ಇವತ್ತು.
ಸೊ ನೋಡ್ತಾ ಇರ್ಬೋದು, ಇವತ್ತು ಶನಿವಾರ ಆಗಿರೋದ್ರಿಂದ ಫುಲ್ ಕುಂಕುಮ ಪೂಜೆ ಕಲರ್ಫುಲ್ಲಾಗಿ ಕಾಣಿಸ್ತಿರುವಂಥದ್ದು ದೇವರು. ಸೊ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದರೆ, ಅಂದರೆ ಮಾಮೂಲಿ ದಿನಗಳಲ್ಲಿ ಈ ಥರ ಇರಲ್ಲ. ಸೊ ಶನಿವಾರ ಮಾತ್ರ ಸ್ಪೆಷಲ್ಲು. ಸೊ ತೀರ್ಥ ಇಸ್ಕೊಂಡು ಮತ್ತು ಇದು ತುಳಸಿ ಪತ್ರೆನ ಇಸ್ಕೊಂಡು ಸೀದಾ ಇವಾಗ ಮನೆ ಕಡೆಗೆ ಹೊರಟೆ. A few moments later. ರಾತ್ರಿ ಊಟ ಮುದ್ದೆ ಮತ್ತೆ ಸೊಪ್ಪಿನ ಸಾರು. Later. ಈಗ ಸಮಯ ರಾತ್ರಿ 9:30. ಇಷ್ಟ ತನಕ ಏನು ಮಾಡ್ತಿದ್ದೆ ಅಂತಂದರೆ, ವೈಸ್ ಪ್ರೆಸಿಡೆಂಟು ಮತ್ತು ಪ್ರೆಸಿಡೆಂಟು ಅಂದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವ್ರದ್ದು ಅಸೈನ್ಮೆಂಟ್ ಬರೆಯೋಕೆ ಕೊಟ್ಟವ್ರು ನನಗೆ. IC ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಅವರು ಮೇಡಮ್ ಅವರು ನನಗೆ ಈ ಟಾಪಿಕ್ ಕೊಟ್ಟಿರೋದು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ಸೊ ಇವರಿಬ್ಬರ ಬಗ್ಗೆ ಬರೆಯೋಕೆ ಕೊಟ್ಟಿದ್ದರು. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಇಷ್ಟ ತನಕ ಅದೇ ಇನ್ಫಾರ್ಮೇಷನ್ನೇ ಕಲೆಕ್ಟ್ ಮಾಡಿದ್ದಾಯಿತು. ಸೊ ಅದನ್ನೇ ಕೂಡ ಓದ್ಕೊಂಡಿದ್ದಾಯಿತು. ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿ ಅವರು, ಪ್ರೆಸಿಡೆಂಟು ದ್ರೌಪದಿ ಮುರ್ಮು ಅವರು, ವೈಸ್ ಪ್ರೆಸಿಡೆಂಟು ಜಗದೀಪ್ ಧನ್ಕರ್ ಅಂತಂದು. ಸೊ ಅವ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಬರೀಬೇಕು. 15 ಪೇಜ್ ಹೇಳಿದರೆ ಅಸೈನ್ಮೆಂಟ್ ಬರ್ಕೊಂಡು ಹೋಗಬೇಕು. ಅದನ್ನೆಲ್ಲ ರೆಡಿ ಮಾಡಿ ಫೈಲ್ ಮಾಡಿಸಿ ಕೊಡಬೇಕು. ಸೊ ಅದಕ್ಕೆ ಮಾರ್ಕ್ಸ್ ಇರುತ್ತೆ. ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ಗೊತ್ತಾಗಿರುತ್ತೆ. ಅಸೈನ್ಮೆಂಟು ಸೆಮಿನಾರು ಇನ್ಮೇಲೆ ಶುರು. ಸೊ ಇನ್ನೇನು ಫಸ್ಟ್ ಇಂಟರ್ನಲ್ಸ್ ಹತ್ರ ಬಂತು, ಇನ್ಮೇಲೆ ಶುರುನೇ ಅಸೈನ್ಮೆಂಟ್ ಬರೆಯೋದು, ರೆಕಾರ್ಡ್ ಬರೆಯೋದು ಎಲ್ಲ ಇದ್ದೇ ಇರ್ತವೆ ಇನ್ಮೇಲೆ. ಇದಾಗಿತ್ತು ದಿನ 61. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಇವತ್ತು ನಮ್ಮ ಈ ಮಾರುತಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಲು 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀವಿ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಂಗೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಐತಲ್ಲ ಬಟನ್ನು, ಅಲ್ಲಿ ಕ್ಲಿಕ್ ಮಾಡಿರಿ. ಸೊ ಸಬ್ಸ್ಕ್ರೈಬ್ ಆಗುತ್ತೆ. ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಬರುತ್ತೆ, ಅದ್ರ ಮೇಲೆ ಓದ್ತಿರಿ. ಕೆಳಗೆ 3 ಆಪ್ಷನ್ಸ್ ಬರ್ತವೆ, ಅಲ್ಲಿ ಆಲ್ ಅಂತ ಇಟ್ಕೊಳ್ರಿ. ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಇವತ್ತು ಕೂಡ 5 ಟಾಸ್ಕ್ಗಳನ್ನ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. 4 ಲೀಟ್ರ್ ನೀರಿಂದು ಓದ್ಕೊಳ್ಳೋದು, ಆಮೇಲೆ ವರ್ಕೌಟು ಸಂಜೆ ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗುವ.